ಬೇಗ ಬೆಳಗಾಗೋಯ್ತಾ? ಅಲ್ರಾಮ್ ಹೊಡಿತೈತೆ. ಅಶೋಕ್, ಅಲ್ರಾಮ್ ಅಲ್ಲ ಕಣ್ರಿ ಇದು. ನನ್ನ ಫ್ರೆಂಡ್ ಫೋನ್ ಮಾಡ್ತಾಳೆ, ಸುಮ್ಮನೆ ಮಲ್ಕೊಳ್ಳಿ. ಇವಳು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಅಶೋಕ್ ಹತ್ರ ಏನಾದರೂ ಬೊಗಳಿದ್ರೆ ಕೆಲಸ ಕೆಡುತ್ತೆ. ನಿನಗೆ ಫ್ರೆಂಡಾ? ಅದು ಇಷ್ಟೊತ್ತಲ್ಲಿ ಫೋನ್ ಮಾಡೋ ಫ್ರೆಂಡಾ? ಅಶೋಕ್, ಹೋಗ್ಲಿ ಬಿಡಿ. ಇದು ನಿನ್ನ ಫ್ರೆಂಡ್ ನಂಬರಾ? ಹೌದು ಅಶೋಕ್, ಒಂದೆರಡು ಸಲ ಮಾಡಿಬಿಟ್ಟು ಸುಮ್ಮನೆ ಹೋಗ್ತಾಳೆ. ನೀವು ಬಿಟ್ಬಿಡಿ ಅದನ್ನು. ಅಶೋಕ್, ನನ್ನ ಹಲೋ, ಏನ ಮುದುಕಿನ ನೋಡೋಕೆ ಯಾವಾಗ ಬರ್ತೀರ? ಯಾರಮ್ಮ ನೀನು? ಯಾರು? ಯಾವ ಮುದುಕಿ? ಹಲೋ ಹಲೋ, ನಂದಿ, ನಿನ್ನ ಫ್ರೆಂಡ್ ಫೋನ್ ಕಟ್ ಮಾಡಿಬಿಟ್ಲು. ಯಾವುದೋ ರಾಂಗ್ ನಂಬರ್ ಇರಬೇಕು, ಬಿಟ್ಬಿಡ್ರಿ. ಹಾಗಾದ್ರೆ ಇರು, ನಾನೇ ವಾಪಸ್ ಫೋನ್ ಮಾಡಿ ಕೇಳ್ತೀನಿ. ರೀ, ಬೇಡದಿರೋ ಟೈಮಲ್ಲಿ ನಿಮ್ಗೆ ಯಾಕ್ರಿ ಈ ಕಷ್ಟ? ಸುಮ್ಮನೆ ಫೋನ್ ಕೊಡಿ. ಸರಿ ಸರಿ ನಂದಿ, ನೀ ಸ್ಟ್ರೈನ್ ಮಾಡ್ಕೋಬೇಡ. ಪಾಚಮ್ಮ, ಪಾಚು, ಫೋನ್ ಕೊಡ್ರಿ. ಬೆಳಗ್ಗೆನೆ ಏನು ವಿಷಯ ಅಂತ ಫೋನ್ ಮಾಡಿ ಕೇಳಬೇಕು. ಸಾಧ್ಯ ಆದರೆ ಆ ಮುದುಕಿನ ನೋಡೋಕೆ ಒಂದ್ಸಲ ಹೋಗಿ ಬರೋದೇ ಒಳ್ಳೆಯದು. ಇಲ್ಲ, ರಾಮನ್ ತಾವು ಮಾತಾಡಲಿಲ್ಲ ಅಂದರೆ ಇವತ್ತು ನಿದ್ದೆನೇ ಬರೋಕ್ಕಿಲ್ಲ. ರಾಮ, ಗಂಡ ಹೆಂಡತಿ ಬೇರೆ ಬೇರೆ ಮಲಗೋರಲ್ಲ. ರಾಮ ಜಾನಕಿ ಇನ್ನೂ ಎದ್ದಿಲ್ವಾ?
ಸಾಹೇಬ್ರೆ ಸಾಹೇಬ್ರೆ ಓ ಸದಕ ಟೀನಾ ಕುಡಿ ಕುಡಿ ಯಾಕೆ ಸಾಹೇಬ್ರೆ ಏನಾಯ್ತು? ಏನಿಲ್ವಲ್ಲ. ಅಲ್ಲ ರಾಮನ ಕೋಣೆ ಕಡೆಗೆ ನೋಡ್ತಾ ಇದ್ದೀರಲ್ಲ? ಹ್ಞೂ ಸರ್ದಕ್ಕ, ನಿನ್ನೆ ರಾತ್ರಿ ನಿಂತ ಮಾತಾಡಿ ಹೋದ್ಮ್ಯಾಕೆ ಮನಸ್ಸು ಕೇಳಲಿಲ್ಲ. ರಾಮನ ಕೋಣೆಗೆ ಹೋಗಿದ್ದೆ. ಅಯ್ಯೋ ಸಾಹೇಬ್ರೆ, ನಾನು ಹೇಳಿದ್ನಲ್ಲ ಅಂಥದ್ದೇನು ಪೆಟ್ಟಾಗಿಲ್ಲ ಅಂತ. ಅದಲ್ಲ ಸರ್ದಕ್ಕ, ಅವನಿಗೆ ಏಟಾಗಿದೆ ಅಂತ ನೋಡೋಕೆ ಹೋಗಿ ಈಗ ನನ್ನ ಮನಸ್ಸಿಗೆ ಏಟಾಗೈತೆ. ಅಯ್ಯೋ ಸಾಹೇಬ್ರೆ, ಏನು ಹೇಳ್ತಿದ್ದೀರಾ? ಹ್ಞೂ ಶಾರದಕ್ಕ, ಅವರಿಬ್ಬರು ರಾಮ ಜಾನಕಿ ಬೇರೆ ಬೇರೆ ಮಲಗ್ತಾವ್ರೆ. ಏನಾಗೈತೆ ಶಾರದಕ್ಕ? ರಾಮ ಕೆಳಗೆ ಮಲ್ಕೊಂಡವನೇ. ಶಾರದಕ್ಕ, ನೀವು ಸುಮ್ಮನಿರೋದು ನೋಡಿದ್ರೆ ವಿಷಯ ನಿಮ್ಮ ಗಮನಕ್ಕೂ ಬಂದಂಗೈತೆ. ಹ್ಞೂ ಸಾಹೇಬ್ರೆ. ಮತ್ತೆ ಯಾಕೆ ಎಷ್ಟು ದಿವಸ ಸುಮ್ಕಿದ್ರಿ? ನಮ್ಮ ರಾಮನ ಬಗ್ಗೆ ಗೊತ್ತೈತಲ್ಲ ಸಾಹೇಬ್ರೆ, ಸಂಕೋಚದ ಸ್ವಭಾವ. ಹೊಸಿ ಸಮಯ ಕೊಟ್ಟರೆ ಸರಿ ಹೋಯ್ತದೆ ಅಂತ ಸುಮ್ಕಿದ್ದೆ. ಇಲ್ಲ ಇಲ್ಲ, ಇಂಥ ವಿಷಯದಾಗೆ ಸುಮ್ಮನಿದ್ದಷ್ಟು ಅಪಾಯ ಜಾಸ್ತಿನೇ. ಅವ್ರಿಗೆ ನಾವೇ ಹೊಸ ಬುದ್ಧಿ ಹೇಳಬೇಕು. ಅವರಿಬ್ಬರು ಆಚೆಗೆ ಬರಲಿ, ನಾನು ಮಾತಾಡ್ತೀನಿ. ಸಾಹೇಬ್ರೆ ಏನು ತಿಳಿ ಬಿಡಬೇಡಿ, ಅದು ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ. ಹ್ಞೂ ಸರಿ. ಅದು ಯಾವ ಗಳಿಗೆಯಲ್ಲಿ 8 ಗಂಟೆ ನಿದ್ದೆ ಬೇಕು ಅಂತ ಹೇಳಿದ್ರೋ ಏನೋ, ಎಚ್ಚರನೇ ಆಗಲಿಲ್ಲ. ಛೇ, ಮಾವಂಗೆ ಟೀನೂ ಕೊಟ್ಟಿಲ್ಲ. ಇದರಲ್ಲಿ ಬೆಚ್ಚಿಗೆ ಕಿಟಕಿ ಬೇರೆ ಹಾಕಿರ್ತಾರೆ. ರಾಮು ಅವರೇ, ಎದ್ದೇಳಿ. ಸರಿ, ನೀವು ಎಷ್ಟೊತ್ತು ಬೇಕಾದ್ರೂ ಮಲ್ಕೊಳ್ಳಿ, ನಾನು ಹೋಗ್ತೀನಿ. ಅಯ್ಯೋ, ಮಾವ ಯಾಕೆ ಇಲ್ಲೇ ಕೂತಿದ್ದಾರೆ? ಓ, ರಾಮ ಅವರು ಯಾವಾಗಿಂದ ಕಲಿಯಕ್ಕೆ ಶುರು ಮಾಡ್ತಾರೆ ಅಂತ ಕೇಳೋದಕ್ಕಿರ್ಬೇಕು. ರಾಮವ್ರೆ, ಎದ್ದೇಳಿ ಎದ್ದೇಳಿ. ರಾಮವ್ರೆ, ಮಾವ ನಮಗೋಸ್ಕರ ಹೊರಗಡೆ ಕಾಯ್ತಿದ್ದಾರೆ. ನಂಬ್ರ ಮನೆಗೆ ಬಂದ್ರೆ ಹೊರಗಡೆ ಹಾಕಿಸಿದ್ರ? ಕರೀರಿ ಒಳ್ಳೆ ಕರೀರಿ. ರಾಮವ್ರೆ, ನಿಮ್ಮ ಅಪ್ಪಯ್ಯ ಹೊರಗಡೆ ಕಾಯ್ತಿದ್ದಾರೆ. ಅಯ್ಯೋ, ಬೆಳಕರ್ದು ಬಿಡ್ತಾ ಆಗ್ಲೇ. ಅಲ್ಲ, ಅಪ್ಪಯ್ಯ ನಂಗೋಸ್ಕರ ಯಾಕೆ ಆಯ್ತವ್ರೆ? ಇನ್ಯಾಕೆ? ನಿಮ್ಮ ಉತ್ತರಕ್ಕೆ. ನನ್ನ ಉತ್ತರನಾ? ಹ್ಞೂ, ನೀವು ಯಾವಾಗಿಂದ ಓದಕ್ಕೆ ಕಲಿತೀರಂತ ಕೇಳ್ತಾರೆ ನನ್ನ. ನೀವು ಹುಡುಗಾಟದಲ್ಲಿ ನನಗೇನು ಹೇಳಲೇ ಇಲ್ಲ. ನಮ್ಮರು ಇರಿ. ಈಗ ನನ್ನ ಕೇಳಿದ್ರೆ ನಾನು ಏನು ಹೇಳಲಿ? ಈಗ ಏನು ಮಾಡ್ತೀರಾ ರಾಮವ್ರೆ? ಅಯ್ಯಯ್ಯೋ, ಇಲ್ಲ, ನಾನೇನು ಮಾಡಕ್ಕಿಲ್ಲ. ಅದೆಲ್ಲ ಮಾವ ಕೇಳಿದ್ರೆ ಏನು ಮಾಡೋದು ರಾಮವ್ರೆ? ಅದಾ,
ಸರಿ ನೀವು ಹೋಗಿ ನಾನು ಹೆಂಗ ಉತ್ತರ ಕೊಟ್ಕೊತೀನಿ. ನೀವೇ ಉತ್ತರ ಕೊಡ್ತೀರಾ? ಹ್ಞೂ ನಾನೇಯ. ಸರಿ. ಹೆಣ್ಮಗು ಹತ್ರ ಹೆಂಗಪ್ಪ ಕೇಳೋದು? ಗುಡ್ ಮಾರ್ನಿಂಗ್ ಮಾವ. ಹಾಂ, ಗುಡ್ ಮಾರ್ನಿಂಗ್ ಕಣಮ್ಮ. ಟೀ ತೊಗೊಂಡು ಬರಲಾ ಮಾವ? ಬೇಡ, ನಂದಾಯ್ತು. ಈಗ ತಾನೇ ಶಾರದಕ್ಕ ಕೊಟ್ಟರು. ರಾಮ ಎಲ್ಲಮ್ಮ? ಬರ್ತಿದಾರ ಮಾವ. ಕೈಗೇನೋ ಏಟಾಯ್ತಂತೆ? ಅಪ್ಪಯ್ಯ ಆಟೊಂದೇನಿಲ್ಲ, ಈಗ ಸರಿ ಹೋಗೈತೆ. ಯಾರ ಜೊತೆನೂ ಜಗಳ ಆಯ್ತಂತಲ್ಲ? ಯಾರು ತವ? ಏನಿಲ್ಲ ಅಪ್ಪಯ್ಯ, ಹಿಂಗೆ ಪಕ್ಕದೂರು ಅಂತವ ಕುಸ್ತಿ. ರಮ, ನಿಂತ ಹೊಸಿ ಮಾತಾಡೋದಿತ್ತು ಕಲ. ಅಪ್ಪಯ್ಯ ನೀವೇನು ಮಾತಾಡಬೇಕು ಅಂತೀರೋ ನಂಗೆ ಗೊತ್ತು. ಗೊತ್ತಾ? ಹ್ಞೂ ನಂಗೆಲ್ಲ ಗೊತ್ತು. ನೀವದನ್ನ ಜಾನಕಿ ಅವ್ರತವ ಹೆಂಗೆ ಕೇಳಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಲೂ ಗೊತ್ತು. ಎಲ್ಲ ಗೊತ್ತೇನಿಲ್ಲ ನಿಂಗೆ? ನಾನು ಈ ವಿಷಯನ ನಿಂತಾವ ಹೆಂಗೆ ಕೇಳೋದು ಅಂತ ಯೋಚನೆ ಮಾಡ್ತಿದ್ದಕ್ಕಲ್ಲ. ಅದ್ರಾಗ ಏನಾಯ್ತಪ್ಪ ಯೋ, ಇದ್ರ ಬಗ್ಗೆ ನಾನು ಮತ್ತು ನಮ್ಮವರು ಮಾತಾಡಿದ್ದೀವಿ. ಈ ತಡ ಆಯ್ತಿರೋದಾಗ ಅವ್ರದ್ದೇನು ತಪ್ಪಿಲ್ಲ, ನಾನೇ ಹೊಸಿ ನಿಧಾನ. ಅದು ಗೊತ್ತಿರೋದೆ, ಮತ್ತೆ ಯಾವಾಗ? ಆಯ್ತೈತೆ ಹೊಸಿ ತಡೀರಿ ಅಪ್ಪ ಯೋ. ಎಲ್ಲ ಒಂದೇ ಸಮಯ ಹೇಳ್ಬಿಟ್ರಿ ಹೆಂಗೆ? ವೀಟ್ ದಿವಸ ಅದ್ರ ಗಂಧಗಳನ್ನೇ ಗೊತ್ತಿಲ್ಲದೆ ಇದ್ದವನು ಈಗ ಒಂದೇ ಸಮ ಬದಲಾಗಿ ಬಂದ್ಬಿಟ್ರೆ ಆಯ್ತಾಯ್ತಾ? ನೀವು ಹೇಳಿ. ಅದು ಸರಿನೇ, ಅದು ಇನ್ನು 8 ದಿವಸ. ಜಾನಕಿ, ನೀನಾದರೂ ಹೇಳಮ್ಮ ಅವನಿಗೆ. ಹ್ಞೂ ಮಾವ, ನಾನು ಯಾವಾಗಲೂ ರೆಡಿನೇ ಇದ್ದೀನಿ. ನನಗೂ ಇಷ್ಟನೇ, ಆದರೆ ಇವ್ರು ಒಪ್ಪಬೇಕಲ್ಲ. ಸರಿ ಸರಿ, ಆದಷ್ಟು ಬಿರ್ನೆ ಇಬ್ಬರು ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿ. ಸರಿ ಮಾವ. ರಾಮ, ಅಪ್ಪಯ್ಯ ಇದನ್ನೆಲ್ಲ ಹಿಂಗ್ಸರು ಬಂದು ಕೇಳೋ ಹಾಗೆ ಮಾಡ್ಕೋಬಾರ್ದಕ್ಕಲ್ಲ. ಆದಷ್ಟು ಬಿರ್ನೆ ಏನಾದ್ರು ಮಾಡು. ಸರಿ ಅಪ್ಪಯ್ಯ, ಹೊಸಿ ಸಮಯ ಕೊಡಿ, ಯೋಚನೆ ಮಾಡ್ತೀನಿ. ಅಂತೂ ಆದಷ್ಟು ಬೇಗ ಮೊಮ್ಮಕ್ಕಳನ್ನ ನೋಡ್ತೀನಿ. ಅಯ್ಯೋ ಅಯ್ಯಪ್ಪ. ಗುಡ್ ಮಾರ್ನಿಂಗ್ ನಂದಿ, ಹೇಗಿದೆ ಈಗ? ಪರವಾಗಿಲ್ಲ ಅಶೋಕ್, ಆದರೆ ಪೂರ್ತಿಯಾಗಿ ವಾಸಿ ಆಗಿಲ್ಲ. ನೀವೇನು ಬೆಳಗ್ಗೆ ಬೆಳಗ್ಗೆ ಎಲ್ಲೋ ರೆಡಿಯಾಗಿ ಹೋಗ್ತಿದ್ದೀರಾ? ಕೆಲಸ ಇದೆ ನಂದು. ಈ ಕೆಲಸ ಇದ್ದಿದ್ದೆಲ್ಲ ಹೋಯ್ತಲ್ಲ, ಇನ್ನೇನು ಕೆಲಸ? ಹೋಗೋಗಿ ಮಾಡಿದ್ನಲ್ಲ ಅವ್ನು ಹಿಡಿಯೋ ಕೆಲಸ. ಏನು? ನನಗೆ ಮೋಸ ಮಾಡಿ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ಅಂತ ಅಂದ್ಕೊಂಡಿದ್ದಾನಲ್ಲ ಅವನು. ಮಾಡ್ತೀನಿ ಅವನಿಗೆ. ಅಂದರೆ ಈಗ ನೀವು ಅವನ್ನ ಹುಡ್ಕೊಂಡು ಹೋಗ್ತಿದ್ದೀರಾ? ಅವ್ನು ಎಲ್ಲಿದ್ದಾನೋ ಏನೋ? ಎಲ್ಲೇ ಇದ್ರೂ ಭೂಮಿ ಮೇಲೆ ತಾನೇ ಇರಬೇಕು. ಹಿಡಿತೀನಿ, ನಮ್ಮ ಸಿಕ್ಕತ್ಕೊಯ್ದು ಬಿಟ್ಟ. ನನ್ನ ಮಗ ಸಿಗ್ಲಿ ನನ್ನ ಕೈಗೆ, ಇದೆ ಅವನಿಗೆ. ಬರ್ತೀನಿ, ಬಾಯ್. ಈ ವಿಷಯನ ಇವ್ರು ಬಿಡೋ ಹಾಗೆ ಕಾಣ್ತಿಲ್ವಲ್ಲ. ಆ ಶ್ರೀಧರ್ ಏನಾದರೂ ಸಿಕ್ಕಾಕೊಂಡ್ರೆ
ನನಗೂ ಬೇಡದೇ ಇರೋ ಟೆನ್ಷನ್. ಮೊದಲು ಅವನನ್ನು ಹುಷಾರಾಗಿರೋಕೆ ಹೇಳಬೇಕು. ಹಲೋ ಶ್ರೀಧರ, ಅಮ್ಮವ್ರೆ, ಎಲ್ಲಿದ್ಯಾ? ನಾನು ಪಟ್ಟಣದಾಗಿದ್ದೀನಿ. ನಿನ್ನ ಅಶೋಕ್ ಹುಡುಕ್ತಿದ್ದಾರೆ. ಸರಿ ಅಮ್ಮವ್ರೆ. ರಾಮ ಜಾನಕಿ ಹೇಳ್ದಂಗೆ ಅಶೋಕ ನಂದಿತಂಗೂ ವಿಷಯ ತಿಳಿಸ್ಬೇಕು. ಆದಷ್ಟು ಬೇಗ ದೊಡ್ಡ ಮನೇಲಿ ಮಕ್ಕಳ ಸದ್ದು ಕೇಳಬೇಕು. ಅಶೋಕ ಬರಲಿ. ಅಪ್ಪಯ್ಯ, ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಕ್ಕಲ್ಲ. ನನ್ನ ಬಗ್ಗೆನಪ್ಪಯ್ಯ? ಹ್ಞೂ ಕಲ್ಲ, ನಿನಗೆ ಮದುವೆ ಆಗಿ ಎಷ್ಟು ವರ್ಷ ಆತ್ಲ? ಇನ್ನೂ 8 ದಿನ ಹಿಂಗೆ ಇರ್ತೀಯ? ನಾನು ಏನನ್ನ ಪ್ಲಾನ್ ಮಾಡಿ ಪ್ರಯತ್ನ ಮಾಡ್ತೀವಿ ಅಪ್ಪಯ್ಯ. ಆದರೆ ಏನಾನೋ ಒಂದು ಅಡ್ಡಿ ಆಯ್ತೈತೆ. ಅಡ್ಡಿ ಬರ್ತಾನೆ ಇರ್ತೈತೆ ಕಲ್ಲ, ಬರದೇ ಇರ್ತೈತಾ? ಹಂಗಂತ ನೀನು ಅದನ್ನು ಸುಲಭಕ್ಕೆ ತಗೊಂಬಾರ್ದು, ಪ್ರಯತ್ನ ಮಾಡ್ತಾನೆ ಇರಬೇಕು. ಇಲ್ಲ ಅಪ್ಪಯ್ಯ, ಒಂದು ಕಿತ್ತ ಹಿಡಿದಿದ್ದೀನಿ, ಇನ್ಮೇಲೆ ಹಾಗಾಗಿಲ್ಲ. ಆದಷ್ಟು ಬಿರ್ನೆ ಒಳ್ಳೆ ಸುದ್ದಿ ಕೊಡ್ಲ, ನಾನು ಕಾಯ್ತಾ ಇವ್ನಿ. ಹ್ಞೂ ಅಪ್ಪಯ್ಯ, ಈಗಲೂ ಅದೇ ವಿಷಯವಾಗಿ ಹೊರಗೆ ಹೋಯ್ತಿದ್ದೀನಿ. ಖಂಡಿತ ಒಳ್ಳೆ ಸುದ್ದಿ ಕೊಡ್ತೀನಿ ಅಪ್ಪಯ್ಯ. ಈಗಲೂ ಅದೇ ವಿಷಯವಾಗಿ ಹೋಗ್ತಾ ಇದೀಯಾ? ಏಯ್, ಎಲ್ಲ ಹೇಳ್ತಿದ್ಯಾ ನೀನು? ಹ್ಞೂ ಅಪ್ಪಯ್ಯ, ನನ್ನನ್ನು ಏನು ಅಂದ್ಕೊಂಡವನು ಅವನು. ನನಗೆ ಮೋಸ ಮಾಡಿದ್ರು ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಪ್ಪಯ್ಯ. ನಾನಾಗಿ ಅವನು ಹಿಡಿದು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಪ್ಪಯ್ಯ, ನೋಡ್ತಾ ಇರಿ. ನೀನು ಈಟೊತ್ತು ಅದ್ರ ಬಗ್ಗೆ ಹೇಳ್ತಿದ್ದಿಲ್ಲ? ಹ್ಞೂ ಅಪ್ಪಯ್ಯ, ನೀವೇನು ಅಂದ್ಕೊಂಡಿದ್ರಿ? ನಾನು ಅದೇ ಅನ್ಕೊಂಡಿದ್ದು. ಸರಿ, ನಂದಿತಾ ಇಲ್ಲಿ? ನಂದಿಗೆ ಸೊಂಟ ನೋವಂತಪ್ಪಯ್ಯ. ಏನ? ಏನ್ಲ ಆಯ್ತಂಥದ್ದು? ನಂದಿಗೆ ಎತ್ತು ಗುದ್ದುಬಿಟ್ಟೈತೆ ಅಪ್ಪಯ್ಯ. ಮತ್ತೆ ಇದ್ರ ಬಗ್ಗೆ ಯಾರು ಏನು ಹೇಳಲೇ ಇಲ್ಲಲ್ಲ? ಆಟೋ ಒಂದೇನು ಆಗ್ಲಿಲ್ಲ ಅಪ್ಪಯ್ಯ, ಆರಾಮಾಗ ಅವಳೆ. ಏ, ಆದ್ರೂ ಯಾರನ್ನ ಏನಾದ್ರೂ ಹೇಳ್ಬಾರ್ದಿಲ್ಲ. ಗಡಿ ನೋಡುಮ್ಮ. ಇಲ್ಲಪ್ಪ, ನಂಗೋಸಿ ಕೆಲಸ ಐತೆ. ಏ ಬಾರ್ಲ, ಕೆಲಸ ಆಯ್ತಂತೆ. ಬಾ ಬಾ ಬಾ. ಓ, ರಾತ್ರಿ ಅವಳು ಬೇರೆ ಫೋನ್ ಮಾಡಿದ್ಲು ಅಲ್ವಾ? ಛೇ, ಮರ್ತೇ ಹೋದೆ. ಹಲೋ, ಏನೋ ನೆನ್ನೆ ರಾತ್ರಿ ಕಾಲ್ ಮಾಡಿದ್ದು? ನನ್ನ ಧ್ವನಿ ಕೇಳಿಸೋವರೆಗೂ ಏನು ಮಾತಾಡಬೇಡ ಅಂತ ಹೇಳಿದೆ. ಆದರೂ ನನ್ನ ಗಂಡನ ಹತ್ರ ಬಾಯ್ ಬಿಟ್ಟಿದ್ಯಾ ಅಲ್ವಾ? ಡಾಕ್ಟರ್ ಏನಂದ್ರು? ನಾನಿವತ್ತೇ ಬರ್ತೀನಿ ಅನ್ನಲ್ಲ. ನೀನು ಆ ಮುದುಕಿನ ಭದ್ರವಾಗಿ ಕಟ್ ಹಾಕಿದ್ಯಾ ತಾನೆ? ನೋಡು, ಯಾವುದೇ ಕಾರಣಕ್ಕೂ ನೀನು ಅಲ್ಲಿಗೆ ಹೋಗೋದಾಗ್ಲಿ ಬರೋದಾಗ್ಲಿ ಯಾರಿಗೂ ಗೊತ್ತಾಗಬಾರ್ದು. ಮುಖ್ಯವಾಗಿ ಅವಳಿರೋ ವಿಷಯನೇ ದೊಡ್ಡ ಮನೆಗೆ ಗೊತ್ತಾಗಬಾರ್ದು. ಆ ಮುದುಕಿಯಿಂದ ನಾನು ದೊಡ್ಡ ಮನೆಯಲ್ಲಿ ಸಾಧಿಸಬೇಕಾಗಿರೋದು ತುಂಬಾ ಇದೆ. ದೊಡ್ಡ ಮನೆನ ನಾಶ ಮಾಡೋದಕ್ಕೆ ಅವಳು ಬ್ರಹ್ಮಾಸ್ತ್ರ ಕಣೆ. ಇದನ್ನು ಯಾವತ್ತೂ ಮರಿಬೇಡ. ಹೇಳಿದ ಅರ್ಥ ಆಯ್ತಾ?
ನಂದಿತಾ